ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಸುಜಿ ವಿಷ್ಣು ಲಾಗ್ಸ್. ಇದು ಬಂದುಬಿಟ್ಟು ಶುಕ್ರವಾರ ಶನಿವಾರದ ಲಾಗ್ ಆಗಿರುತ್ತೆ. 2 ದಿವಸದಲ್ಲಿ ನಾನು ಏನೇನು ಮಾಡಿದೆ ಅಂದ್ಬಿಟ್ಟು ಸಿಂಪಲಾಗಿ ಶಾರ್ಟಾಗಿ ನಿಮ್ಮ ಹತ್ರ ಶೇರ್ ಮಾಡ್ಕೊತಾ ಇದ್ದೀನಿ. ಈ ವಿಡಿಯೋ ಎಲ್ಲಿ ಸ್ಕಿಪ್ ಮಾಡ್ದಿರೋ ಕೊನೆವರೆಗೂ ನೋಡಿ. ಇನ್ ಕೇಸ್ ನಿಮ್ಗೇನಾದ್ರು ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟಲ್ಲಿ ತಿಳಿಸಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಇನ್ನು ಶುಕ್ರವಾರ ಬಂದುಬಿಟ್ಟು ನಮ್ಮದು ವೆಡ್ಡಿಂಗ್ ಆ್ಯನಿವರ್ಸರಿ ಇತ್ತು. ಇನ್ನು ನಮ್ಮ ತಂಗಿ ಕೂಡ ಮನೆಗೆ ಕರೆದು ಈ ಥರ ಮಾಡ್ಲಾಕ್ ಈ ಥರ ಕೊಟ್ಟಳು. ತುಂಬಾ ಖುಷಿ ಆಯಿತು. ಅರ್ಶಿನ ಕುಂಕುಮ ಹೂವು ಎಲ್ಲ ಕೊಟ್ಬಿಟ್ಟು ಸ್ಯಾರಿ ಎಲ್ಲ ತೆಗ್ದಿದ್ಲು. ಇನ್ನು ಸ್ಯಾರಿ ಮಡ್ಲಕ್ಕಿ ಯಾವ ಥರ ಕೊಡ್ತಾರೆ ತವ್ರ ಮನೆಯಿಂದ ಆ ಥರ ಕೊಟ್ಟಿದ್ಲು. ನನಗೆ ಈ ಥರ ಕೊಡ್ತಾ ಇರೋದು ಫಸ್ಟ್ ಟೈಮು. ಇನ್ನು ನನಗಂತೂ ಖುಷಿ ಆಗೋಯಿತು. ಒಂಥರ ಅಳುನೇ ಬಂದುಬಿಡ್ತು. ಒಂದು ತವ್ರ ಮನೆಯಿಂದ ಯಾವ ಥರ ಕೊಡ್ತಾರೆ ಆ ಥರ ಕೊಟ್ಟಿದ್ಲಲ್ವ, ಅಳುನೇ ಬಂದುಬಿಡ್ತು ನನಗೆ. ತಪ್ಕೊಂಡು ಹೇಳ್ತಾ ಇದ್ದೆ. ಇನ್ನು ಅವಳು ಸಮಾಧಾನ ಮಾಡ್ತಾಯಿದ್ಲು. ಇನ್ನು ಯಾವಾಗ ವೆಡ್ಡಿಂಗ್ ಆ್ಯನಿವರ್ಸರಿ ಬರಲಿ, ಬರ್ತಡೇ ಬರಲಿ, ಏನಾದ್ರು ಒಂದು ಗಿಫ್ಟ್ ಕೊಡ್ತಾ ಇರ್ತಾಳೆ. ಇನ್ನು ಈ ವರ್ಷ ಈ ಥರ ಬೌಲ್ಸ್ ಥರ ಕೊಡ್ತಾಯಿದ್ಲು, ಸ್ಯಾರಿ ಬೌಲ್ಸ್ ಎಲ್ಲ. ಈ ಬೌಲ್ಸ್ ಬಂದುಬಿಟ್ಟು ನನಗೆ ಯೂಟ್ಯೂಬ್ ಮಾಡ್ತಾ ಇದ್ದೀನಲ್ಲ, ಇನ್ನು ಅಡುಗೆ ಏನಾದ್ರು ಮಾಡಿದ್ರೆ ಅದಕ್ಕೆ ಯೂಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ಈ ಥರ ಕೊಡ್ತಾ ಇರ್ತಾಳೆ. ಇನ್ನು ಲಾಸ್ಟ್ ಇಯರ್ ಕೂಡ ಪಿಂಗಾಣಿದು ಕೊಟ್ಟಿದ್ಲು, ಈ ಟೈಮು ಗ್ಲಾಸ್ದು ಕೊಟ್ಟಿದ್ದಾಳೆ. ತುಂಬಾ ಚೆನ್ನಾಗಿದೆ ಕ್ವಾಲಿಟಿ. ನೆನ್ನೆ ಹೋಗ್ಬಿಟ್ಟು 10 ಗಂಟೆಯಲ್ಲಿ ಅಂಗಡಿ ಎಲ್ಲ ಸುತ್ತಕೊಂಡು ಡಿಮಾರ್ಟಲ್ಲಿ ತೊಗೊಂಬಂದ್ರಂತೆ. ಅದನ್ನೇ ಹೇಳ್ತಾ ಇದ್ಲು, ನೆನ್ನೆ ನೈಟ್ ಹೋಗಿ ತೊಗೊಂಬಂದ್ರಿ ಅಂತ ಹೇಳ್ಬಿಟ್ಟು. ಇನ್ನು ಕ್ವಾಲಿಟಿ ತುಂಬ ಚೆನ್ನಾಗಿದೆ, ವೆಯ್ಟ್ ಕೂಡ ಅಷ್ಟೇ ತುಂಬಾ ಚೆನ್ನಾಗಿದೆ. ವೀಡಿಯೋಸಿಗೆಲ್ಲ ಯೂಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ಈ ಥರ ಕೊಟ್ಟಿದ್ದಾಳೆ. ಇನ್ನು ನೋಡಿ ಮಾಡ್ಲಕ್ಕಿಗೆ ಏನೇನು ಕೊಟ್ಟಿದ್ಲು ಅಂದ್ಬಿಟ್ಟು ಕೃಷ್ಣದೊಂದು ಬೊಂಬೆ ಕೂಡ ಕೊಟ್ಟಿದ್ಲು. ಇನ್ನು ನಮ್ಮ ಚಾರ್ವಿಕ್ ಹತ್ರ ಯಾವ ಥರ ಟೈಮ್ ಹೋಗುತ್ತೆ ಅಂತಲೇ ಗೊತ್ತಾಗಲ್ಲ. ಅವಳು ಇವಾಗೆಲ್ಲ ಒಂಥರ ಮಾತಾಡ್ತಾಳಲ್ವ, ತುಂಬ ಕ್ಯೂಟಾಗಿ ಮಾತಾಡ್ತಾಳೆ. ಸ್ವಲ್ಪ ಹೊಡೆದ್ರೆ ಸಾಕು ಪಾಪ ಪಾಪ ಅಂತ ಇರ್ತಾಳೆ. ಇನ್ನು ಅವಳ ಹತ್ರ ಯಾವ ಥರ ಟೈಮ್ ಹೋಗುತ್ತೆ ಅಂತಲೇ ಗೊತ್ತಾಗಲ್ಲ. ಸ್ವಲ್ಪ ಹೊತ್ತು ಆಟ ಆಡಿಕೊಂಡು ನನ್ನ ಅಮ್ಮನೆಗೂ ಕೂಡ ಬಂದರೆ. ಇನ್ನು ಬೆಳಿಗ್ಗೆ ಬಂದುಬಿಟ್ಟು ದೇವಸ್ಥಾನಕ್ಕೆ ಹೋಗಿರಲಿಲ್ಲ. ಇನ್ನು ನಮ್ಮ ಚಾರ್ವಿಕ ಕೂಡ ನನ್ನ ಜೊತೆನೇ ಬರ್ತೀನಿ ಅಂದ್ಬಿಟ್ಟು ಹಠ ಹಿಡಿದ್ಬಿಟ್ಟು ಮನೆಗೆ ಬಂದಿದ್ಲು. ಇನ್ನು ಮೂವರು ಕೂಡ ರೆಡಿ ಆಗಿಬಿಟ್ಟು ದೇವಸ್ಥಾನಕ್ಕೆ ಬಂದ್ರಿ. ಇದು ಬಂದುಬಿಟ್ಟು ಗಣೇಶ ಹಬ್ಬದ ದಿವಸ ಶೇರ್ ಮಾಡಿದ್ನಲ್ಲ, ಆ ಗಣೇಶ. ನಾವು ಅವತ್ತು ಫುಲ್ಲು ರಶ್ ಆಗಿದ್ರು, ಹತ್ರ ಹೋಗೋಕ್ಕೆ ಆಗಿರಲಿಲ್ಲ, ಅಷ್ಟು ಜನ ಇದ್ದರು. ಇನ್ನು ಅದರಿಂದನೇ ಆಂಜನೇಯ ಟೆಂಪಲ್ ಇರೋದು. ನಾನು ಯಾವಾಗೂ ಅಷ್ಟೇ ಬರ್ತಡೇ ಆಗಿರಲಿ, ಏನಾದ್ರು ಹಬ್ಬಗಳಾಗಿರಲಿ, ನನಗೆ ಮನಸ್ಸಿಗೆ ಇಷ್ಟ ಆಗೋ ದೇವ್ರಂದರೆ ಆಂಜನೇಯನೇ. ಇನ್ನು ಬರ್ತಡೇಗಳಾಗಿರಲಿ, ವೆಡ್ಡಿಂಗ್ ಡೇ ಆಗಿರಲಿ, ನನಗೆ ಏನಾದ್ರು ಹುಷಾರಿಲ್ಲ ಅಂದರೆ ಫಸ್ಟ್ ನಾನು ಆಂಜನೇಯ ಟೆಂಪಲ್ಗೆ ಬಂದ್ಬಿಡೋದು. ಏನೋ ಒಂಥರ ಧೈರ್ಯ, ಮನ್ಸಿಗೆ ಒಂಥರ ಶಕ್ತಿ ಬಂದಂಗೆ ಆಗಿಬಿಡುತ್ತೆ. ಇನ್ನು ಇಲ್ಲಿ ಬಂದುಬಿಟ್ಟು ಪೂಜೆ ಎಲ್ಲ ಮಾಡಿಸ್ಕೊಂಡ್ರೆ, ಇಲ್ಲಿ ಬಂದುಬಿಟ್ಟು ಆಂಜನೇಯ ಟೆಂಪಲ್ಲು, ಸೀತಾರಾಮ ಟೆಂಪಲ್ಲು ಮತ್ತು ಗಣೇಶ 3 ದೇವರು ಇಟ್ಟಿದ್ದಾರೆ. ಇನ್ನು ಅಲ್ಲೆಲ್ಲ ಪೂಜೆ ಮಾಡಿಕೊಂಡು ಸ್ವಲ್ಪ ಹೊತ್ತು ಕೂತ್ಕೊಂಡು ಇನ್ನು ಇಲ್ಲಿ ಗಣೇಶ ಹತ್ರದಿಂದ ವೀಡಿಯೋ ಮಾಡ್ತಾಯಿದ್ದೀನಿ ನೋಡಿ. ಮನೆ ಬಂದುಬಿಟ್ಟು ರಶ್ ಇದ್ರಲ್ಲ, ಹತ್ರ ಬರೋಕ್ಕೆ ಆಗಿರಲಿಲ್ಲ. ಇನ್ನು ಇವತ್ತೆಲ್ಲ ಖಾಲಿಯಾಗಿತ್ತು. ಇನ್ನು ಹತ್ರದಿಂದ ವೀಡಿಯೋಸ್ ಮಾಡಿಕೊಂಡು ಅಲ್ಲಿ ಪೂಜಾರಿ ಎಲ್ಲ ಪೂಜೆ ಮಾಡ್ತಾಯಿದ್ರು. ಇನ್ನು ಅಲ್ಲಿ ಮಂಗಳಾರತಿ ಎಲ್ಲ ತಗೊಂಡು ಬಂದ್ರಿ. ಇನ್ನು ಅಲ್ಲಿ ಹುಡುಗರೆಲ್ಲ ಸ್ಟೇಜ್ ಮೇಲೆ ಎಲ್ಲ ಡ್ಯಾನ್ಸ್ ಆಡ್ತಾಯಿದ್ರಾ. ಇನ್ನು ನಮ್ಮ ಚಾರ್ವಿಕ ಕೂಡ ಅಲ್ಲಿ ಆಡಬೇಕಂತ ಒಂದೇ ಆಟ. ಇನ್ನೂ ಒಂದು 5 ನಿಮಿಷ ಅಲ್ಲಿ ಬಿಟ್ಬಿಟ್ಟು ಅವ್ರು ನೋಡ್ಕೊಂಡಿದ್ಲು. ಅಂದರೆ ಜೋರಾಗಿ ಓಡಾಡ್ತಾಯಿದ್ರು ಮಕ್ಕಳೆಲ್ಲ. ಇನ್ನು ದಬ್ಬಿಡ್ತಾರೆ ಅಂತ ಭಯ ಆಗಿ ಕರ್ಕೊಂಡು ಬಂದುಬಿಟ್ರಿ. ಇನ್ನು ಮನೆಗೆ ಬಂದುಬಿಟ್ಟು ಡ್ಯಾನ್ಸ್ ಎಲ್ಲ ಹಾಕಿದ್ರೆ ಒಂದೇ ಖುಷಿ. 2 ಅವರ್ ಆದರೂ ಡ್ಯಾನ್ಸ್ ಆಡ್ತಾನೇ ಇದ್ದಾಳೆ ಈ ಥರ. ಇನ್ನು ನಾನು, ನಮ್ಮ ಹಸ್ಬೆಂಡು, ಚಾರ್ವಿಕ ಮೂವರೂ ಸುಮ್ಮನೆ ಅವಳಿಗೆ ಸ್ಟೆಪ್ಸ್ ಎಲ್ಲ ಹೇಳ್ಕೊಡ್ತಾಯಿದ್ರಿ. ಈ ಥರ ಹಾಕು, ಈ ಥರ ಹಾಕು ಅಂತೇಳ್ಬಿಟ್ಟು. ಇನ್ನು ನಮ್ಮ ತಂಗಿಯವರು ಅವರು ಒಂದು 8 ಗಂಟೆ ಹಂಗೆ ಬಂದಿದ್ದರು. ಇನ್ನು ನಮ್ಮ ಹಸ್ಬೆಂಡೇ ಬಿರಿಯಾನಿ ಕೂಡ ಮಾಡಿದ್ರು. ಅವ್ರು ಯಾವಾಗೂ ಅಷ್ಟೇ ಬಿರಿಯಾನಿ ಎಲ್ಲ ಚೆನ್ನಾಗಿ ಮಾಡ್ತಾರೆ ಅಂದ್ಬಿಟ್ಟು ಯಾರು ಬಂದರೂ ಮನೆಗೆ ಅವ್ರನ್ನೇ ಮಾಡೋಕ್ಕೆ ಹೇಳ್ಬಿಡ್ತಾರೆ. ಇನ್ನು ಆಲ್ರೆಡಿ ಶೇರ್ ಮಾಡಿದ್ನಲ್ವ ಅಂತೇಳ್ಬಿಟ್ಟು ನಿಮ್ಮ ಹತ್ರ ಶೇರ್ ಏನು ಮಾಡ್ತಾಯಿಲ್ಲ. ಆಲ್ರೆಡಿ ಚಿಕನ್ ಬಿರಿಯಾನಿ ಎಲ್ಲ ಶೇರ್ ಮಾಡಿಬಿಟ್ಟಿದ್ದೀನಿ. ಇನ್ನು ಇವ್ರ ಕೈಯಲ್ಲಂತೂ ತುಂಬ ಚೆನ್ನಾಗಿ ಬರುತ್ತೆ ಟೇಸ್ಟು. ಸಿಂಪಲಾಗಿ ಮಾಡಿದ್ರು ಸಖತ್ತಾಗಿರುತ್ತೆ ಟೇಸ್ಟ್ ಅಂತೂ. ಇನ್ನು ಅವರೇ ಮಾಡಿಕೊಟ್ರು ಬಿರಿಯಾನಿ ಎಲ್ಲ. ಇನ್ನೆಲ್ಲ ಊಟ ಮಾಡಿಕೊಂಡು ರಾತ್ರಿ ಎಲ್ಲ ಅವರು ಇಲ್ಲೇ ಮಲ್ಕೊಂಡು ಬೆಳಿಗ್ಗೆ ಹೋದರು. ಇನ್ನು ನಾನು ಬೆಳಿಗ್ಗೆ ಎದ್ದು ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಬಿಡೋಣ ಫಸ್ಟು ಅಂತೇಳ್ಬಿಟ್ಟು ಹೊರಗಡೆ ಎಲ್ಲ ಕ್ಲೀನ್ ಮಾಡಿ ಸಿಂಪಲಾಗಿ ರಂಗೋಲಿ ಕೂಡ ಹಾಕ್ತಾಯಿದ್ದೀನಿ. ಈಗ ಮನೆಯೆಲ್ಲ ಕೂಡ ಒರೆಸ್ಕೊಂಡು ನೆನ್ನೆ ನಾನ್ ವೆಜ್ ಎಲ್ಲ ತಿಂತಿದ್ರಲ್ಲ, ಅದಕ್ಕೆ ಡೀಪಾಗಿ ಕ್ಲೀನ್ ಎಲ್ಲ ಮಾಡಿಕೊಂಡೆ. ಮನೆಯೆಲ್ಲ ಡೀಪ್ ಕ್ಲೀನಿಂಗ್ ಮಾಡಿಕೊಂಡು
ಸ್ನಾನ ಮಾಡ್ಕೊಂಬಂದ್ಬಿಟ್ಟು ದೇವ್ರ ಪಾತ್ರೆ ಎಲ್ಲ ತೊಳೆದ್ಬಿಟ್ಟು ಇವಾಗ ಸಿಂಪಲಾಗಿ ಪೂಜೆ ಕೂಡ ಮಾಡ್ಕೊತಾ ಇದ್ದೀನಿ. ಇನ್ನು ಇವತ್ತು ಬಂದ್ಬಿಟ್ಟು ಬ್ರೇಕ್ಫಾಸ್ಟ್ ಏನು ಮಾಡೋದಿರಲಿಲ್ಲ, ಯಾಕಂದರೆ ಇನ್ನು ಬಾಡಿ ಎಲ್ಲ ಹೀಟ್ ಆಗಿಬಿಟ್ಟಿರುತ್ತೆ. ನಾನ್ ವೆಜ್ ಏನಾದ್ರು ತಿಂದಿದ್ದ ದಿನ ಮಾರನೇ ದಿನ ನಾವು ಲೈಟಾಗಿ ತಿನ್ಕೊತೀರಿ, ಅಂದರೆ ಗಂಜಿ ಆ ಥರ ಮೊಸರನ್ನ ಮಜ್ಜಿಗೆ ಅನ್ನ ಈ ಥರ ತಿನ್ಕೊಂಬಿಡ್ತೀರಿ. ಆವಾಗ ಬ್ಯಾಲೆನ್ಸಿಂಗ್ ಕರೆಕ್ಟಾಗಿ ಆಗಿಬಿಡುತ್ತೆ. ಇಲ್ಲಾಂದರೆ ಬಾಡಿ ಹೀಟ್ ಆಗೋದು ಆ ಥರ ಆಗಿಬಿಡುತ್ತಲ್ಲ ಅಂತೇಳ್ಬಿಟ್ಟು ಇವತ್ತು ಗಂಜಿ ಮಾತ್ರ ಮಾಡಿಕೊಟ್ಟೆ. ಇನ್ನು ಅವರು ಗಂಜಿನೇ ಬಾಕ್ಸ್ಗೆ ಹಾಕ್ಕೊಟ್ಬಿಡು ಅಂತ ಹೇಳಿದ್ರು. ಇನ್ನು ಅದನ್ನೇ ಹಾಕ್ಕೊಟ್ಟೆ. ಇನ್ನು ನೋಡಿ ನಮ್ಮ ತಂಗಿ ಕೊಟ್ಟಿರೋ ಕೃಷ್ಣ ಮೊನ್ನೆ ಗಿಫ್ಟಾಗಿ ಕೊಟ್ಟಿದ್ಲಲ್ವ ವೆಡ್ಡಿಂಗ್ ಡೇಗೆ, ಅದನ್ನು ದೇವ್ರ ಮನೇಲಿ ಇಟ್ಬಿಟ್ಟು ಪೂಜೆ ಮಾಡಿದೆ. ಇನ್ನು ಅದಕ್ಕೆ ಉಯ್ಯಾಲೆ ಥರ ಕೊಟ್ಟಿದ್ರಲ್ವ, ಸುಮ್ಮನೆ ಅದನ್ನೇ ಒಗಿಸ್ತಾ ಇದ್ದೆ. ಇನ್ನು ಸಿಂಪಲಾಗಿ ಪೂಜೆ ಎಲ್ಲ ಮಾಡಿಕೊಂಡು ಇನ್ನು ನನಗೆ ಬಂದ್ಬಿಟ್ಟು ಬೆಳಗ್ಗೆನೇ ಗಂಜಿ ಕುಡಿಯೋಕ್ಕಾಗಲ್ಲ, ನನಗೇನು ಅಷ್ಟೊಂದು ಇಷ್ಟ ಆಗಲ್ಲ. ನಾನು ಏನು ಮಾಡ್ತೀನಿ ಅಂದರೆ ಮೊಸರು ಮಜ್ಜಿಗೆ ಹುಳಿ ಈ ಥರ ಮಾಡ್ಕೊಂಬಿಡ್ತೀನಿ. ಇನ್ನು ಇದನ್ನು ಮಾಡ್ಕೊಳೋದಕ್ಕೆ ತುಂಬಾ ಈಸಿ. ಸೌತೆಕಾಯಿ ಬರುತ್ತಲ್ವ, ಸಿಪ್ಪೆ ಎಲ್ಲ ತೆಗೆದ್ಬಿಟ್ಟು ಒಂದು ಅರ್ಧ ಕಾಯಿ ಅಷ್ಟು ತೊಗೊಂಡಿದ್ದೀನಿ. ಅಂದರೆ ಅರ್ಧ ಕಪ್ಪು ತೆಂಗಿನಕಾಯಿ, ಒಂದೆರಡು ಹಸಿಮೆಣ್ಸಿನ್ಕಾಯಿ, ಜೀರಿಗೆ, ಉಪ್ಪು ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಈ ಥರ ರುಬ್ಕೊಬೇಕು. ತೆಂಗಿನಕಾಯಿ ತುರಿ ಇದ್ದರೆ ಬೇಗನೆ ನುಣ್ಣಗಾಗ್ಬಿಡುತ್ತೆ. ನಾನು ಕಾಯಿ ಹಾಕಿದ್ದೀನಲ್ಲ, ಫಸ್ಟ್ ಈ ಥರ ರುಬ್ಕೊಂಡು ಒಂದು 1/4 ಲೀಟ್ರ್ ಆಗುವಷ್ಟು ಮೊಸರನ್ನ ಹಾಕ್ಬಿಟ್ಟು ಈ ಥರ ರುಬ್ಕೊಂಬಿಟ್ಟು ನಮಗೆ ನೀರು ಎಷ್ಟು ಬೇಕೋ ಅಷ್ಟು ಮಿಕ್ಸ್ ಮಾಡಿಕೊಂಡ್ರೆ ಆಯಿತು. ಇವಾಗ ಇದಕ್ಕೆ ಒಗ್ಗರಣೆ ಕೊಟ್ಕೋಬೇಕು. ಒಗ್ಗರಣೆ ಕೊಡೋದಕ್ಕೆ 1 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ಬಾಣಲಿಗೆ ಕಡಲೆಬೇಳೆ ಉದ್ದಿನಬೇಳೆ ಒಂದು 1/4 ಟೇಬಲ್ ಸ್ಪೂನು, ಸಾಸಿವೆ, ಜೀರಿಗೆ, 1-2 ಒಣಗಿದ ಮೆಣಸಿನ್ಕಾಯಿ, ಕರಿಬೇವು ಸೊಪ್ಪು, ಸ್ವಲ್ಪ ಅರಿಶಿನ ಪುಡಿ ಹಾಕಿ ಸ್ವಲ್ಪ ಬ್ರೌನ್ ಕಲರ್ ಬರಬೇಕು ಅಲ್ಲಿವರೆಗೂ ಫ್ರೈ ಮಾಡಿಕೊಂಡು, ಈಗ ಮೊಸರನ್ನ ಮಿಕ್ಸಿಗೆ ಹಾಕ್ಕೊಂಡಿದ್ರಲ್ಲ ಅದಕ್ಕೆ ಒಗ್ಗರಣೆ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಅನ್ನಕ್ಕೆ ತಿಂದರೆ ತುಂಬಾ ಚೆನ್ನಾಗಿರುತ್ತೆ. ಇದ್ರ ಜೊತೆಗೆ ಹಪ್ಳ ಆಮ್ಲೆಟ್ ಏನಾರು ಇದ್ದರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ. ಇನ್ನು ಬ್ರೇಕ್ಫಾಸ್ಟ್ ಕೂಡ ನಂದು ಇವತ್ತು ಇದಾಗಿತ್ತು. ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡು ಇವಾಗ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇದೆ ನನಗೆ, ಅದಕ್ಕೆ ನಾನು ಈ ಥರ ಮಾಡ್ಕೊಂಬಿಡ್ತೀನಿ ಪೌಡ್ರ್ ಥರ. ಬೆಳಗ್ಗೆ ಎದ್ದಿದ ತಕ್ಷಣ ಇದನ್ನು 1 ಸ್ಪೂನ್ ಹಾಕಿ ಚೆನ್ನಾಗಿ ಕುದಿಸ್ಬಿಟ್ಟು ಕುಡಿದ್ಬಿಡ್ತೀನಿ. ಇದನ್ನು ಮಾಡೋದಕ್ಕೆ 1 ಕಪ್ ಆಗೋಷ್ಟು ಸೋಂಪು, ಯಾವ ಕಪ್ಪಲ್ಲಿ ಅಳತೆ ತೊಗೊಂಡಿರ್ತೀವಿ ಅದೇ ಥರ ಅಳತೆ ತೊಗೊಬೇಕೆಲ್ಲನೂ. ಸೋಂಪು, ಜೀರಿಗೆ, ಓಂಕಾಳು, ಮೆಂತ್ಯ ಸ್ವಲ್ಪ ಕಮ್ಮಿ ತೊಗೋಬೇಕು, 1/4 ಕಪ್ ಆಗೋಷ್ಟು ತೊಗೊಂಡಿದ್ದೀನಿ. ಇವಾಗ ಈ ಮೂರನ್ನು 3/4 ಕಪ್ ಅಷ್ಟು ತೊಗೊಂಡಿದ್ದೀನಿ. ಮೆಂತ್ಯ ಮಾತ್ರ 1/4 ಕಪ್ ಆಗೋಷ್ಟು ತೊಗೊಂಡಿದ್ದೀನಿ. ಇದೇನಂದರೆ ನನಗೆ 1 ವರ್ಷದಿಂದ ಅಲ್ಸರ್ ಪ್ರಾಬ್ಲಮ್, ಹೊಟ್ಟೆಯಲ್ಲಿ ಉರಿ ಹುಣ್ಣು ಥರ ಆಗಿಬಿಟ್ಟಿತ್ತು. ಇದು ಇನ್ಸ್ಟಾದಲ್ಲಿ ಯಾರೋ ಒಬ್ರು ಹೇಳಿದರು. ಇದನ್ನು ಫಾಲೋ ಮಾಡಾದ್ಮೇಲೆ ನನಗೆ 15 ದಿವಸಕ್ಕೆಲ್ಲ ಕಮ್ಮಿ ಆಗೋಯಿತು. ಹೊಟ್ಟೆಯಲ್ಲಿ ಉರಿ ಆಗಿರಲಿ, ಆ ಹುಣ್ಣಾಗಿರಲಿ, ಮತ್ತು ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಕೂಡ, ಡೈಜೆಷನ್ ಆಗದಿರೋ ಹೊಟ್ಟೆ ಹಸಿನೇ ಆಗ್ತಾ ಇರಲಿಲ್ಲ. ಇವಾಗ ಈ ಥರ ಮಾಡಿ ನಾನು 1.5 ತಿಂಗಳಿಂದ ಕುಡಿತಾ ಇದ್ದೀನಿ. ತುಂಬಾ ಚೆನ್ನಾಗಿ ರಿಸಲ್ಟ್ ಬಂತು. ನಾನು 1 ವರ್ಷದಿಂದ ಆಸ್ಪತ್ರೆಗೆ ಇಟ್ಟಿರೋ ಖರ್ಚು ಅಷ್ಟು ಇಷ್ಟಲ್ಲ. ಇವಾಗ ಮನೆಯಲ್ಲೇ ನಾನು ಈ ಥರ ಮಾಡ್ಕೊಂಡು ಕುಡಿಯೋದ್ರಿಂದ ಹೊಟ್ಟೆಲಿ ಉರಿ ಇಲ್ಲ, ಚೆನ್ನಾಗಿ ಹೊಟ್ಟೆ ಹಸಿವಾಗುತ್ತೆ, ಮತ್ತು ಗ್ಯಾಸ್ಟ್ರಿಕ್ ಜೀರ್ಣ ಆಗದಿರೋ ಇರೋದು ಈ ಥರ ಪ್ರಾಬ್ಲಮ್ ಎಲ್ಲ ಕಮ್ಮಿ ಆಗೋಯ್ತು. ಇವಾಗ ಚೆನ್ನಾಗಿದ್ದೀನಿ. ಅದಕ್ಕೋಸ್ಕರ ಖಾಲಿ ಆಗಿಬಿಟ್ಟಿತ್ತು. ಇನ್ನು ಈ ಥರ ಮಾಡಿ ಒಂದು ಬಾಕ್ಸ್ಗೆ ಹಾಕಿ ಎತ್ತಿಟ್ಕೊಂಡ್ಬಿಡ್ತೀನಿ. ಡೈಲಿ ಬೆಳಗ್ಗೆ ಎದ್ದಿದ ತಕ್ಷಣ ನಾವು ಇದನ್ನೇ ಕುಡಿಯೋದು. ನಾನು ನಮ್ಮ ಹಸ್ಬೆಂಡ್ ಇಬ್ಬರು ಇದನ್ನೇ ಫಾಲೋ ಮಾಡ್ತೀರಿ. ಇನ್ನು 2 ಗ್ಲಾಸಷ್ಟು ನೀರು ಹಾಕಿ ಇದನ್ನು 1 ಸ್ಪೂನ್ ಹಾಕಿ ಸ್ವಲ್ಪ ಬೆಲ್ಲನೂ ಹನಿನೂ ಹಾಕಿ ಕುಡಿದ್ಬಿಡ್ತೀವಿ. ಇನ್ನು ಇದನ್ನೆಲ್ಲ ಈ ಥರ ಪುಡಿ ಮಾಡಿಕೊಂಡು ಒಂದು ಬಾಟ್ಲಿಗೆ ಹಾಕಿ ಎತ್ತಿಟ್ಕೊಂಡ್ಬಿಡ್ತೀನಿ. ಇದು ತಣ್ಣಗಾದ್ಮೇಲೆ ಹಾಕಿ ಎತ್ತಿಟ್ಕೊಂಡ್ಬಿಡ್ತೀನಿ. ಇನ್ನು ಇವಾಗ ಫ್ಲ್ಯಾಕ್ಸ್ ಸೀಡ್ ಎಲ್ಲ ಇತ್ತು, ಸ್ವಲ್ಪ ಲಡ್ಡು ಮಾಡ್ಕೊಳ್ಳೋಣ ಅಂತ ಮಾಡ್ತಾ ಇದ್ದೀನಿ. 1 ಕಪ್ ಆಗೋಷ್ಟು ಕಡಲೆ ಬೀಜ, 1 ಕಪ್ ಆಗೋಷ್ಟು ಅಗಸೆ ಬೀಜ, ಫ್ಲ್ಯಾಕ್ಸ್ ಸೀಡ್ ಬರುತ್ತಲ್ವ, ಆಮೇಲೆ ಒಂದು ಅರ್ಧ ಕಪ್ ಆಗೋಷ್ಟು ಎಳ್ಳಿತ್ತು. ನನಗೆ ಸ್ವೀಟ್ ತಿನ್ಬೇಕು ಅನಿಸ್ದಾಗ ಈ ಥರ ಮಾಡಿಕೊಂಡು ತಿನ್ಬಿಡ್ತೀನಿ. ಒಂದು 10 ನಿಮಿಷದಲ್ಲೆಲ್ಲ ಮಾಡ್ಕೊಂಬಿಡ್ಬೋದು. ಮತ್ತು ಡೇಟ್ಸ್ ಬರುತ್ತಲ್ಲ ಅದೊಂದು ಕಪ್ ತೊಗೊಂಡಿದ್ದೀನಿ. ಅದನ್ನು ಸಣ್ಣದಾಗಿ ಕಟ್ ಮಾಡಿ ಬೀಜ ಎಲ್ಲ ತೆಗೆದ್ಬಿಟ್ಟು ಇಟ್ಕೊಂಡಿದ್ದೀನಿ. ಇನ್ನು ಇದನ್ನೆಲ್ಲ ಸ್ವಲ್ಪ ಬ್ರೌನ್ ಕಲರ್ ಬರೋವರೆಗೂ ಹುರ್ಕೋಬೇಕು. ಸ್ವಲ್ಪ ಕಲರ್ ಚೇಂಜ್ ಆದರೆ ಸಾಕು. ಇನ್ನು ಇದನ್ನೆಲ್ಲ ಹುರ್ಕೊಂಡು ತಣ್ಣಗಾದ್ಮೇಲೆ ಮಿಕ್ಸಿ ಜಾರ್ಗೆ ಹಾಕ್ಕೊತಾ ಇದ್ದೀನಿ. ಇನ್ನು ಇದಕ್ಕೆ ಪಂಪ್ಕಿನ್ ಸೀಡು, ಸನ್ಫ್ಲವರ್ ಸೀಡು, ಚಿಯಾ ಸೀಡು ಇದನ್ನೆಲ್ಲ ಸೇರಿಸ್ಕೋಬೋದು. ಅದೆಲ್ಲ ಇರಲಿಲ್ಲ. ಈ 4 ಇಂಗ್ರೀಡಿಯೆಂಟ್ಸಲ್ಲೇ ನಾವು ಈಸಿಯಾಗಿ ಮಾಡ್ಕೊಂಬಿಡ್ಬೋದು. ಇನ್ನು ತಣ್ಣಗಾದ್ಮೇಲೆ ಫ್ಲ್ಯಾಕ್ಸ್ ಸೀಡನ್ನ ಫಸ್ಟು ಪುಡಿ ಮಾಡಿಕೊಂಡು ಒಂದು ಬೌಲ್ಗೆ ಹಾಕ್ಕೊತಾ ಇದ್ದೀನಿ. ಒಂದೊಂದನ್ನೇ ಪುಡಿ ಮಾಡಿ ಹಾಕ್ಕೊತಾ ಇದ್ದೀನಿ. ಇನ್ನು ನೆಕ್ಸ್ಟ್ ಬಂದುಬಿಟ್ಟು ಕಡಲೆ ಬೀಜನ ಸಿಪ್ಪೆ ಎಲ್ಲ ತೆಗೆದ್ಬಿಟ್ಟು ಎಳ್ಳು ಮತ್ತು ಕಡಲೆ ಬೀಜನ ಒಂದ್ಸರಿ ಮಿಕ್ಸಿಗೆ ಹಾಕಿ ತರಿಯಾಗಿ ಪುಡಿ ಮಾಡ್ಕೊಂಬಿಟ್ಟು ಇವಾಗ ಅದಕ್ಕೆ ಡೇಟ್ಸ್ ಎಲ್ಲ ಸಿಪ್ಪೆ ತೆಗೆದ್ಬಿಟ್ಟು ಕಟ್ ಮಾಡಿ ಇಟ್ಕೊಂಡಿದ್ದೆ ಈ ಥರ ಸಣ್ಣದಾಗಿ. ಅದನ್ನು ಇದಕ್ಕೆ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸಿ ಮಾಡ್ಕೊತಾ ಇದ್ದೀನಿ. ಅಂದರೆ ಡೇಟ್ಸ್ ಎಲ್ಲ ಮೆತ್ತಗಾಗಬೇಕು ಅಲ್ಲಿವರೆಗೂ ಪುಡಿ ಮಾಡಿಕೊಂಡು ಇವಾಗ ಬೌಲ್ಗೆ ಆಲ್ರೆಡಿ ಫ್ಲ್ಯಾಕ್ಸ್ ಸೀಡ್ ಪುಡಿ ಮಾಡಿದ್ರಲ್ವ ಅದಕ್ಕೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಬೇಕು. ಇದಕ್ಕೆ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಏಲಕ್ಕಿ ಪುಡಿನ ಸೇರಿಸ್ಕೊಂಡು ತುಪ್ಪನ ಸ್ವಲ್ಪ ಬಿಸಿ ಮಾಡಿ ಇದಕ್ಕೆ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು. ತುಂಬಾ ಟೇಸ್ಟಾಗಿರುತ್ತೆ. ಅಟ್ಲೀಸ್ಟ್ 10 ದಿವಸಕ್ಕೆ ವಾರಕ್ಕೊಂದ್ಸರಿ ಈ
ಥರ ನಾವು ಮಾಡ್ಕೊಂಡು ತಿನ್ನೋದ್ರಿಂದ ಏರ್ ಫಾಲ್ ಕಂಟ್ರೋಲ್ ಆಗುತ್ತೆ ಮತ್ತು ಸ್ಕಿನ್ಗೂ ಕೂಡ ಒಳ್ಳೆಯದು ಮತ್ತು ಬ್ಲಡ್ ಕೂಡ ಇನ್ಕ್ರೀಸ್ ಆಗುತ್ತೆ. ಮನೇಲಿರೋ ಇಂಗ್ರೀಡಿಯೆಂಟ್ಸಲ್ಲೇ ಕಮ್ಮಿ ರೇಟಲ್ಲೇ ನಾವು ಈ ಥರ ಹೆಲ್ದಿಯಾಗಿ ಲಡ್ಡು ಮಾಡ್ಕೊಂಡು ತಿನ್ಬೋದು. ಇನ್ನು ಇಷ್ಟು ಇಂಗ್ರೀಡಿಯೆಂಟ್ಸಲ್ಲೇ ನನಗೊಂದು 16-17 ಲಡ್ಡು ಆಗಿತ್ತು. ಇನ್ನು ಈ ಥರ ಲಡ್ಡು ಮಾಡಿ ಕೂಡ ಒಂದು ಬಾಕ್ಸ್ಗೆ ಹಾಕಿ ಎತ್ತಿಟ್ಕೊಂಡ್ಬಿಡ್ತೀನಿ. ಇನ್ನಿಬ್ಬರಿಗೂ ಒಂದು ವಾರಕ್ಕೆ ಆಗಿಬಿಡುತ್ತೆ. ಈ ಥರ ವಾರಕ್ಕೊಂದ್ಸರಿ ಬೇರೆ ಬೇರೆ ಥರ ಲಡ್ಡು ಮಾಡ್ಕೊಂಡ್ಬಿಡ್ತಾ ಇರ್ತೀನಿ. ಇನ್ನು ಇವತ್ತಿನ ವಿಡಿಯೋ ಕೂಡ ಇದಾಗಿರುತ್ತೆ. ನೀವೇನಾದ್ರು ಈ ವಿಡಿಯೋ ಪೂರ್ತಿಯಾಗಿ ನೋಡಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟಲ್ಲಿ ತಿಳಿಸಿ. ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ನಿಮಗೂ ಯೂಸ್ಫುಲ್ ಆಗಿದೆ ಅಂತ ಹೇಳಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಥ್ಯಾಂಕ್ ಯು. ಟೇಕ್ ಕೇರ್.